ನಿನ್ನನ್ನ ನಂಬೋದಿಲ್ಲ. ನಾನು ಹೋಗ್ತೀನಿ. ಒಂದ್ ವೇಳೆ ನೀನ್ ಹೇಳಿದ್ ಸುಳ್ಳಾದ್ರೆ ನಾನ್ ಮಾತ್ರ ನಿನ್ನನ್ನ ಸುಮ್ನೆ ಬಿಡೋದಿಲ್ಲ. ವಿಶಾಖ ನನ್ ಮಾತು ಕೇಳು. ನಿನ್ನ ಮನೆಯಿಂದ ಹೊರಗೆ ಹಾಕೋ ಉಪಾಯ ಮಾಡಿದ್ದಾನೆ ವಿಶಾಖ. ಅವನು ನಂಬೇಡ. ನೋಡು ವಿಶಾಖ, ಆ ವಿಕ್ರಮ್ ಮತ್ತೆ ಶಾಂತನು ಸೇರಿ ಏನೋ ಉಪಾಯ ಮಾಡ್ತಿದ್ದಾರೆ. ಅಂದ್ರೆ ರಾಧಿಕಾ ಹೇಳಿದ್ದು ನಿಜ ಇರ್ಬೋದಾ? ವಿಕ್ರಮ್ ಶಾಂತನು ಸೇರಿ ಈ ನಾಟಕ ಆಡ್ತಾ ಇದ್ದಾರಾ? ಅಂದ್ರೆ ನಾನು ಇಲ್ಲಿಗೆ ಬರಬಾರ್ದಿದ್ದ. ರಾಧಿಕಾ ಸತ್ಯನೇ ಹೇಳ್ತಾ ಇದ್ಲು ಅನ್ಸ್ತಿದೆ. ಇಲ್ಲಿಗೆ ಬಂದು ನಾನು ತಪ್ಪು ಮಾಡಿದೆ. ಇಲ್ಲ, ನಾನು ಹೋಗ್ತೀನಿ. ಏನ್ ವಿಶಾಖ, ನಿನ್ ಕಣ್ಣಲ್ಲಿ ನೀರ? ಏನಾಯ್ತು? ನಾನೇನು ಅಂದೇ ಇಲ್ವಲ್ಲ. ಜಸ್ಟ್ ನಿನ್ನ ಮೀಟ್ ಮಾಡಿ ಕೆಲವು ವಿಷಯಗಳನ್ನ ಹೇಳ್ಬೇಕಿತ್ತು, ಅದಕ್ಕೋಸ್ಕರ ಕರ್ಸಿದ್ದು ಅಷ್ಟೇ. ವಿಶಾಖ, ಯಾಕೆ ಭಯ ಪಡ್ತಾ ಇದೀಯಾ? ನೋಡು, ನಾನು ಹೋಗ್ಬೇಕು. ಅದೇನು ಹೇಳ್ಬೇಕು ಅಂತಿದ್ಯೋ ಬೇಗ ಹೇಳು. ನಾನು ಹೋಗ್ಬೇಕು. ನಿನ್ ಜೊತೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋದಿಕ್ಕೆ ನೀ ನನ್ನ ಹಳೆ ವಿಶಾಖ ಅಲ್ವಲ್ಲ. ಆದ್ರೂ ಹಳೇದ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಬೇಸರ ಆಗುತ್ತೆ ವಿಶಾಖ. ನಾವಿಬ್ರು ತುಂಬಾ ಸಂತೋಷವಾಗಿದ್ವಿ ತಾನೆ. ಎಲ್ಲ ನೀನೇ ಹಾಳು ಮಾಡಿದೆ. ಈಗ ಹಳೇದೆಲ್ಲ ಬೇಡ ಅಂತ ಹೇಳ್ದೆ ತಾನೆ. ಬೇಡ ಅಂದ್ರೆ ಮರ್ತು ಬಿಡೋಕ್ಕಾಗುತ್ತಾ? ಅಷ್ಟು ಸುಲಭನ ಅದು? ಅದು ನಿನ್ ಕೈಯಿಂದ ಸಾಧ್ಯ ಇರ್ಬೋದು, ನನ್ನ ಕೈಯಿಂದ ಅಲ್ಲ. ನಿಜವಾಗ್ಲೂ ಪ್ರೀತಿಸಿದ್ದು ನಾನು. ನನ್ನ ಮಾತಿನ್ನ ಮುಗ್ದಿಲ್ಲ ವಿಶಾಖ. ನಮ್ಮಿಬ್ರಿಗೂ ಒಂದು ಮಗು ಆಗೋದ್ರಲ್ಲಿತ್ತು ಅಲ್ವಾ? ದುಡ್ಡಿನ ಆಸೆಗಾಗಿ ನೀನು ವಿಷಮನೆ ಸೇರ್ಕೊಂಡೆ ಅಲ್ವಾ? ಅಲ್ಲ ವಿಶಾಖ, ನಿನಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ವಿಕ್ರಮ್, ನನ್ನಿಂದ ಎಷ್ಟು ತಪ್ಪಾಗಿದೆಯೋ ಅಷ್ಟೇ ತಪ್ಪು ನಿನ್ನಿಂದ ಆಗಿದೆ ಅನ್ನೋದನ್ನ ಮರಿಬೇಡ. ನೀನೊಬ್ಬ ಕ್ರಿಮಿನಲ್. ನಿನ್ನ ಮದ್ವೆ ಆಗಿದ್ರೆ ನಾನು ನರಕ ಅನುಭವಿಸ್ತಿದ್ದೆ. ನಾನ್ ಕ್ರಿಮಿನಲ್ ಆಗಿದ್ದೆ ನಿನ್ನ ಆಸೆನ, ನಿನ್ನ ಶ್ರೀಮಂತಿಕೆನ ಪೂರೈಸೋದಕ್ಕೆ ಅನ್ನೋದನ್ನ ಮರಿಬೇಡ. ನಿನಗೆ ಆಡಂಬರ ಜೀವನ ಬೇಕಿತ್ತು, ಅದಕ್ಕೆ ನಾನು ಅಡ್ಡದಾರ ಹಿಡಿದಿದ್ದು. ಇದಕ್ಕೆಲ್ಲ ನಾನೊಬ್ಬನ್ನೇ ಹೊಣೆ ಮಾಡಿದ್ರೆ ಹೇಗೆ? ನೋಡು ವಿಕ್ರಮ್, ನೀನು ನನ್ನ ಪಾಲಿಗೆ ಯಾವತ್ತೋ ಸತ್ತು ಹೋಗಿದ್ಯಾ. ದಯವಿಟ್ಟು ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡು. ಸತ್ತು ಹೋಗಿದ್ದ ವಿಕ್ರಮ್ ನಿನಗೋಸ್ಕರ ಮತ್ತೆ ಹುಟ್ಟು ಬಂದಿದ್ದಾನೆ ಅನ್ಕೋ. ಹಾ, ಶಾಂತನು ಬ್ರದರ್ ನಿನ್ನ ಕಿಡ್ನಾಪ್ ಮಾಡಕ್ ಹೇಳಿದ್ದಾರೆ. ನಾನು ನಿನ್ನ ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಸಾರಿ, ನೀನೀಗಾಗ್ಲೇ ಕಿಡ್ನಾಪ್ ಆಗೋಗಿದ್ಯಾ? ನಿನಗೇನೋ ಕೆಟ್ಟದಾಗುತ್ತೆ ಅಂತ ನನಗೆ ಅನ್ನಿಸ್ತಿದೆ.
ದಯವಿಟ್ಟು ಹೋಗ್ಬೇಡ ವಿಶಾಖ. ಯಾಕೋ ಕೈನ ಕಟ್ತಾ ಇದೆಯಾ? ಬಿಡು. ಶಟ್ ಅಪ್, ಜಸ್ಟ್ ಶಟ್ ಅಪ್. ನಿನ್ನ ಬಾಯಿಂದ ಒಂದೇ ಒಂದು ಶಬ್ದ ಹೊರಗೆ ಬಂದ್ರು ನಿನ್ನ ಉಸಿರು ನಿಲ್ಲಿಸ್ಬಿಡ್ತೀನಿ. ಇಸ್ಕೊಂಡು ಕೈ ತುಂಬಾ ನೋಯ್ತಿದೆ. ನೋವಾಗ್ತಿದ್ಯಾ? ನೋವಾಗ್ತಿದ್ಯಾ? ಇಷ್ಟು ದಿವಸ ನೀನ್ ಬೇರೆ ಕೊಟ್ಟಿನ ನೋವು ಅನ್ಬೋಸು, ಈಗ ಅನ್ಬೋಸು. ವಿಕ್ರಮ್, ಪ್ಲೀಸ್ ವಿಕ್ರಮ್, ನಾನು ಹೋಗ್ಬೇಕು, ನನ್ನ ಬಿಟ್ಬಿಡು. ಎಲ್ಲಿಗೆ ಹೋಗ್ತೀಯಾ? ಏನಿದೆ ಅಂತ ಹೋಗ್ತೀಯಾ? ಕಾನೂನು ನಿನ್ ಜೊತೆ ಇದೆ ಅಂತ ಇಷ್ಟು ದಿವಸ ಆಟ ಆಡ್ದೆ. ಈಗ ಯಾರು ಬರ್ತಾರೆ ನಿನ್ ಸಹಾಯಕ್ಕೆ? ನಿನಗೋಸ್ಕರ ನಾನು ಜೈಲ್ಗೆ ಹೋಗಿದ್ದೆ. ಒಂದು ಸಲನಾದ್ರೂ ನನ್ನ ಜೈಲಲ್ಲಿ ನೋಡಕ್ ಬಂದ್ಯಾ? ನನಗಿಂತ ನಿಂಗೆ ದುಡ್ಡೇ ಮುಖ್ಯ ಆಗಿತ್ತು ಅಲ್ವಾ? ಅಲ್ವಾ? ವಿಕ್ರಮ್, ಪ್ಲೀಸ್ ವಿಕ್ರಮ್, ನನಗೆ ಕ್ಷಮಿಸ್ಬಿಡು. ನಾನು ಹೋಗ್ಬೇಕು ವಿಕ್ರಮ್, ನನ್ನ ಬಿಟ್ಬಿಡು. ನನಗೆ ತುಂಬಾ ಭಯ ಆಗ್ತಾ ಇದೆ ಇಲ್ಲಿ. ಪ್ಲೀಸ್ ವಿಕ್ರಮ್. ಭಯನಾ? ಯಾಕೆ? ನಾನಿಲ್ವಾ? ಇನ್ ಮುಂದೆ ಹೊರ ಪ್ರಪಂಚಕ್ಕೆ ನೀನು ಬದುಕಿರೋದು ಗೊತ್ತೇ ಆಗದಿರೋದು ನೋಡ್ತಾ ಇಲ್ಲ. ನೀನ್ ಇನ್ ಮುಂದೆ ಹೊರಗಿನ ಬೆಳಕು ನೋಡ್ಲೇಬಾರ್ದು. ಹಾಗೆ ಮಾಡ್ತೀನಿ. ನೀನ್ ಬೇರೆ ಕೊಟ್ಟ ನೋವಲ್ಲಿ ಅರ್ಧದಷ್ಟಾದ್ರೂ ನೀನು ಅನುಭವಿಸಿಲ್ಲ ಅಂದ್ರೆ ಹೇಗೆ ಹೇಳು? ನಾವಿಲ್ ಮಾಡಿದ ಪಾಪನ ಇಲ್ಲೇ ಅನುಭವಿಸ್ಬೇಕು ಅಂತ ನಿನಗೆ ಗೊತ್ತಾಗಬೇಕು. ಹೇಳು ವಿಕ್ರಮ್. ಬ್ರದರ್, ನೀವ್ ಹೇಳಿದ ಕೆಲಸ ಮಿಸ್ಟೇಕ್ ಇಲ್ಲದೆ ಆಯ್ತು. ಈಗ ಇವಳು ನನ್ನ ಜೊತೆಲಿದ್ದಾಳೆ. ಗುಡ್, ವೆರಿ ಗುಡ್. ಯಾವುದೇ ದಾಕ್ಷಿಣ್ಯ ತೋರಿಸ್ಬೇಡ ವಿಕ್ರಮ್. ಅಂಥವರೆಲ್ಲ ಮನೆಯಲ್ಲಿರೋದಕ್ಕೆ ಲಾಯಕ್ಕಿಲ್ಲ. ಬೆಳಕು ನೋಡಬಾರ್ದು ಅವಳು. ನಾನು ಹೇಳೋವರೆಗೂ ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನೀನ್ ನನಗೆ ಮೋಸ ಮಾಡೋದಿಲ್ಲ ಅನ್ಕೊಂತೀನಿ ವಿಕ್ರಮ್. ಅವಳನ್ನ ಜೀವಸತೆಗೆ ಇಟ್ಕೋಬೇಕು ಇಲ್ಲ ಸಾಯಿಸ್ಬಿಡ್ಬೇಕು ಅನ್ನೋದನ್ನ ನಾನು ನಿನಗೆ ನಿಧಾನವಾಗಿ ಹೇಳ್ತೀನಿ. ಅಲ್ಲಿವರೆಗೂ ಅವಳನ್ನ ಜೋಪಾನವಾಗಿ ನೋಡ್ಕೊ. ಅವಳಿಂದ ನನಗೊಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕು. ಅದಕ್ಕೋಸ್ಕರ ಬೆಳಿಗ್ಗೆ ನಾನು ಅಲ್ಲಿಗೆ ಬರ್ತೀನಿ. ಸರಿ ಬ್ರದರ್, ಹಾಗೆ ಆಗಲಿ. ವಿಶಾಖ, ಇನ್ ಮುಂದೆ ನೀನಿರೋ ಮನೆ ಇದೆ, ಸರಿಯಾಗಿ ನೋಡ್ಕೋ. ಹೊರಗಿನ ಪ್ರಪಂಚನ ನೀನ್ ನೋಡೋದೇ ಇಲ್ಲ. ಶಾಂತನು ಬ್ರದರ್ ನಿನ್ನ ಹೊಡೆದಾಕ್ತು ಅಂದ್ರೆ ಹೊಡೆದಾಕ್ತೀನಿ. ಉಳಿಸು ಅಂದ್ರೆ ಉಳಿಸ್ತೀನಿ. ಎಲ್ಲ ಅವನ ಕೈಯಲ್ಲಿ. ಪ್ರದೀಪ, ಅವನು ಇಲ್ಲದೆ ಇರೋ ಸಾಕ್ಷಿನ ಇಟ್ಕೊಂಡು ನಮ್ಮನ್ನು ಹೆದರ್ಸ್ತಾ ಇದ್ದಾನೆ ಅಂತ ನಾವ್ಯಾಕೆ ಅನ್ಕೋಬಾರ್ದು? ಡ್ಯಾಡ್,
ರಿಸ್ಕ್ ತಗೊಳ್ಳೋದಾಕೆ ಅವನು ಹೇಳಿಲ್ವಾ ಅಧಿಕಾರ ನನಗೆ ದುಡ್ಡು ನಿಮಗೆ ಅಂತ. ಇಂಥ ಟೈಮಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋದು ಬೇಡ ಅಂತ ನನಗನ್ನಿಸ್ತಾ ಇದೆ. ಆದ್ರೂ ಏನು ಅಪ್ಪ ಮಗ ತುಂಬಾನೇ ಪ್ಲಾನ್ ಮಾಡ್ತಿರೋ ಹಾಗಿದೆ. ನೀವೇನು ಲೆಕ್ಕಾಚಾರ ಹಾಕಿದ್ರು ನಾನು ಹಾಕಿರೋ ಬಲೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದೊಂಥರ ಜೇಡರ ಬಲೆ ಅನ್ಕೋಬಹುದು ಅಥವಾ ಚಕ್ರವ್ಯೂಹ ಅಂತನೂ ಅನ್ಕೋಬಹುದು. ಮಾತಾಡೋದಕ್ಕೆ ಬೇಕಾದಷ್ಟು ವಿಷಯಗಳಿವೆ. ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತ ಯಾಕೆ ಅನ್ಕೋತೀಯ ನೀನು? ನಿಮಗೆ ನನ್ನ ವಿಷಯ ಬಿಟ್ಟು ಮಾತಾಡೋದಕ್ಕೆ ಬೇರೆ ವಿಷಯ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ನಾನು ನಿಮ್ಗೊಂದು ಕೆಲಸ ವಹಿಸಿದ್ದೆ, ಅದು ಕಾರ್ಯರೂಪಕ್ಕೆ ಬರಲೇ ಇಲ್ಲ. ಯಾವ ಕೆಲಸ? ಯಾವ ಕೆಲಸ? ಇಷ್ಟೊಂದು ಮರೆಗುಳಿಯಾದ್ರೆ ಹೇಗೆ ಪ್ರದೀಪ್? ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ಈ ಮನೆಯವರನ್ನ, ಸ್ವಾಮೀಜಿಯನ್ನ ನಾನು ಧರ್ಮಾಧಿಕಾರಿ ಆಗೋದಕ್ಕೆ ಒಪ್ಸಿ ಅಂತ. ಮರ್ತಿರೋ ಹಾಗಿದೆ? ಸಾಧ್ಯನೇ ಇಲ್ಲ. ನಾವು ಆ ಕೆಲಸ ಮಾಡೋದಿಲ್ಲ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ನಿಮ್ಗೆ ಬೇರೆ ದಾರಿನೇ ಇಲ್ಲ. ನೀವ್ ಈ ಕೆಲಸ ಮಾಡಲೇಬೇಕು. ಇಲ್ಲ ಅಂದ್ರೆ ಹಳೆ ಕೇಸು ಮತ್ತೆ ಹೊಸ ರೂಪ ತಾಳುತ್ತೆ. ಏಯ್, ಮನೇಲಿ ಒಪ್ಪಲ್ಲ. ವಿಶ್ವ ಧರ್ಮಾಧಿಕಾರಿಯಾಗಿ ಮುಂದುವರಿಬೇಕು ಅನ್ನೋದು ಮನೆಯವರ ಆಸೆ. ಆದ್ರೆ ವಿಶ್ವಾಸನೆ ನಾನು ಧರ್ಮಾಧಿಕಾರಿ ಆಗ್ಬೇಕು ಅನ್ನೋದು. ಅದನ್ನ ಮರ್ತು ಬಿಟ್ರ? ನಾನು ಆಗಬೇಕು ಅಂದ್ರೆ ಮನೆಯಲ್ಲಿ ಯಾರು ಬೇಡ ಅನ್ನೋದಿಲ್ಲ. ಇನ್ನು ಸ್ವಾಮೀಜಿನ ನೀವು ಹೇಗೆ ಒಪ್ಪಿಸ್ತೀರೋ ಅದು ನನಗೆ ಗೊತ್ತಿಲ್ಲ, ಅದು ನಿಮ್ಮ ಜವಾಬ್ದಾರಿ. ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಪಡ್ಕೊಂಡ ಪದವಿ ಹೆಚ್ಚು ದಿನ ಉಳಿಯಲ್ಲ. ಬೇಕಾಗಿಲ್ಲ. ಒಂದೇ ಒಂದು ಸಾರಿ ಧರ್ಮಾಧಿಕಾರಿ ಆಗ್ಬೇಕು ಅನ್ನೋದಷ್ಟೇ ನನ್ನ ಆಸೆ. ನನ್ನ ಆಸೆ ಕೈಗೂಡಿದ್ಮೇಲೆ ಅದು ನನ್ನ ಕಾಲ ಕಸಕ್ಕೆ ಸಮಾನ. ಬೇಕಾದ್ರೆ ನಂದೇನೋ ಅಭ್ಯಂತರ ಇಲ್ಲ. ನಂಬೋದಾ? ನಿಮ್ಮಿಷ್ಟ. ನಂಬಿದ್ರೇನೆ ಬದುಕು ಪ್ರದೀಪ್. ನಂಬದೇ ಇದ್ರೆ ಬದುಕನ್ನ ಹುಡುಕ್ಬೇಕಾಗತ್ತೆ. ಅದು 4 ಗೋಡೆಗಳ ಮಧ್ಯೆ ಅನ್ನೋದು ನೆನಪಿರಲಿ. ಸರಿ, ಹಾಗೆ ಆಗಲಿ. ಪ್ರದೀಪ, ಬಾಗೋಣ. ನೀವಿಲ್ಲಿ ನಕ್ಕೊಂಡು ಆರಾಮಾಗಿರಿ. ಆದರೆ ಹೊರಗಡೆ ಈ ಮನೆ ಬಗ್ಗೆ ಜನ ಬಾಯಿ ಬಂದಾಗ ಮಾತಾಡ್ಕೋತಾ ಇದ್ದಾರೆ. ಒಂದೊಂದು ಮಾತು ಕೇಳೋದಕ್ಕೂ ಎಷ್ಟೊಂದು ಕಷ್ಟ ಆಗ್ತಾ ಇದೆ ಗೊತ್ತಾ ನಮಗೆ? ಏನಾಯ್ತೋ ವಿಷ್ಣು? ಇನ್ನೇನಾಗಬೇಕಮ್ಮ, ಈ ಮನೆ ಬಗ್ಗೆ ಇದ್ದ ಅಲ್ಪ ಸ್ವಲ್ಪ ಗೌರವ ಕೂಡ ಮಣ್ಣಪಾಲಾಗ್ತಾ ಇದೆ ಈಗ. ಅದೇ ಏನಾಯ್ತೀಗ? ಯಾರು ಏನಂದ್ರು? ಯಾರೋ ಒಬ್ರೋ ಇಬ್ರು ಮಾತಾಡಿದ್ರೆ ನಾವು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ. ಇಡೀ ಊರಿಗೂರೇ ವಿಶ್ವ ಬಗ್ಗೆ ಮಾತಾಡ್ತಾ ಇದ್ದೆ. ಸಂಕಟ ಆಗ್ತಿದೆ ನನಗೆ. ಯಾವ ವಿಷಯ ಪ್ರದೀಪ್? ಏನ್ ಮಾತಾಡ್ತಿದ್ದೀರಾ ನೀವಿಬ್ರು? ಅಮ್ಮ,
ಮಠದ ಸ್ವಾಮೀಜಿ ಮನಸ್ಸಿನಲ್ಲಿ ಏನಿದೆಯೋ ದೇವರಿಗೆ ಗೊತ್ತು. ಆದರೆ ಮಠದ ಭಕ್ತರಲ್ಲಿ ಈ ಮನೆ ಬಗ್ಗೆ ವಿಷಯ ಬಗ್ಗೆ ಅಸಮಾಧಾನ ಇರೋದಂತೂ ಗ್ಯಾರಂಟಿ. ಜನ ಧರ್ಮಾಧಿಕಾರಿ ಬದಲಾಗೋದನ್ನೇ ಕಾಯ್ತಾ ಇದ್ದಾರೆ. ವಿಷಯನ ಇಟ್ಕೊಂಡು ಜನ ಎಷ್ಟು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾರೆ ಗೊತ್ತಾ? ಅಲ್ಲ, ವಿಷಯಗೆ ಬಗ್ಗೆ ಯೋಚನೆ ಇಲ್ವಾ? ಅಲ್ಲ, ಈಗೇನ್ ಮಾಡಕ್ಕಾಗತ್ತೆ ಪ್ರದೀಪ? ಎಲ್ಲ ಒಂದು ಹಂತಕ್ಕೆ ಬರ್ತಾ ಇದೆಯಲ್ಲ. ಮತ್ತೆ ಸ್ವಾಮೀಜಿ ಕೂಡ ವಿಶ್ವನ ಬದಲಾಯಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಾವೇ ಒತ್ತಡ ಹಾಕಬೇಕು. ಪಟ್ಟಕ್ಕೋಸ್ಕರ ನಮ್ಮ ಮನೆ ಗೌರವನ ಬಲಿ ಕೊಡೋದಕ್ಕಾಗಲ್ಲ ಅಲ್ವಾ? ಚಿಕ್ಕಪ್ಪ, ವಿಶ್ವ ಅಲ್ಲಿಂದ ಬಂದ ಮೇಲೆ ತೀರ್ಮಾನ ತಗೊಳ್ಳೋಣ. ಅಲ್ಲಿವರೆಗೂ ಯಾವುದೇ ಥರದ ನಿರ್ಧಾರ ತಗೊಳ್ಳೋದು ಬೇಡ. ಅಲ್ಲ, ನೀವೆಲ್ಲ ಯಾಕೆ ವಿಶ್ವನೇ ಧರ್ಮಾಧಿಕಾರಿ ಆಗಿರ್ಬೇಕು ಅಂತ ಹಠಾಡ್ಕೊಂಡು ಕೂತಿದ್ದೀರಾ? ಇದ್ರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲಪ್ಪ. ನಾನೇನು ನನ್ನ ಮಗನ ಧರ್ಮಾಧಿಕಾರಿ ಮಾಡಿ ಅಂತ ಕೇಳ್ಕೊತಾ ಇಲ್ಲ. ಹೇಗೂ ಶಾಂತನು ಈ ಮನೆ ಮಗ ಅಂತ ಗೊತ್ತಾಯ್ತಲ್ಲ, ಅವನೇ ಯಾಕೆ ಆಗ್ಬಾರ್ದು ಅಂತ. ಇಲ್ಲಿವರೆಗೂ ಪಾಪ ತುಂಬಾ ನೊಂದಿದ್ದಾನೆ. ಆ ನೋವನ್ನು ಮರೆಯೋದಕ್ಕೆ ನಾವು ನಮ್ಮ ಕೈಲಾದ ಸಹಾಯ ಮಾಡೋಣ. ಅಲ್ಲ, ಶಾಂತನು ಧರ್ಮಾಧಿಕಾರಿ ಆದ್ರೆ ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದೆಯಾ? ಇದೆ, ಸಮಸ್ಯೆ ಖಂಡಿತ ಇದೆ. ನನಗೆ ಧರ್ಮಾಧಿಕಾರಿಯಾಗಿ ಮೆರೆಯೋದಕ್ಕೆ ಇಷ್ಟ ಇಲ್ಲ. ನಾನು ಈ ಮನೆ ಮಗನಾಗಿರೋದಕ್ಕೆ ಇಷ್ಟಪಡ್ತೀನಿ ಹೊರತು ಆಸ್ತಿ, ಅಂತಸ್ತು, ಅಧಿಕಾರ ಯಾವುದು ಬೇಡ. ವಿಶ್ವನೇ ಧರ್ಮಾಧಿಕಾರಿಯಾಗಿರಲಿ. ಅವನಿಗೆ ಸಣ್ಣ ಪುಟ್ಟ ಸಹಾಯ ಮಾಡಿಕೊಂಡು ನಾನಿದ್ಬಿಡ್ತೀನಿ. ಇಲ್ಲ, ವಿಷ್ಣು ಚಿಕ್ಕಪ್ಪ ಹೇಳೋದು ನಿಜಾನೇ. ನೀನೇ ಧರ್ಮಾಧಿಕಾರಿ ಆಗ್ಬೇಕು. ಇದರಲ್ಲಿ ವಿಶ್ವದು ಕೂಡ ಯಾವ ಅಭ್ಯಂತರನೂ ಇಲ್ಲ. ಅವ್ನು ಮೊದಲೇ ಒಪ್ಪಿಗೆ ಕೊಟ್ಟಿದ್ದ. ಹೌದು ವಿವೇಕ್, ವಿಶುಗೂ ಶಾಂತನು ಧರ್ಮಾಧಿಕಾರಿ ಆದ್ರೆ ಖುಷಿನೇ. ಅವನೇನ್ ಪ್ರಶ್ನೆ ಮಾಡಲ್ಲ. ಆದ್ರೆ ಸ್ವಾಮೀಜಿಗಳು ಏನಂತಾರೋ? ಯಾಕೆ ಒಪ್ಕೊಳ್ಳಲ್ಲಮ್ಮ? ನಾವೆಲ್ಲರೂ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಒಪ್ಸೋಣ. ಶಾಂತನು ಇದೇ ಮನೆ ಮಗ ತಾನೆ, ಅವ್ರು ಖಂಡಿತವಾಗ್ಲೂ ಒಪ್ಕೋತಾರೆ. ನೀವೆಲ್ಲ ತುಂಬಾ ತೊಂದರೆ ತಗೋತಾ ಇದ್ದೀರಾ ಅನ್ನಿಸ್ತಾ ಇದೆ. ನಾನು ನಿಮಗೆ ಮೊದಲೇ ಹೇಳದ್ನಲ್ಲ, ನನಗಿದೆಲ್ಲ ಇಷ್ಟ ಇಲ್ಲ ಅಂತ. ಈ ಮನೆಗೆ ಮಗನಾಗಿ ಮಾತ್ರ ಇರೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಪ್ಲೀಸ್. ನೋಡಿ ಶಾಂತನು, ಎಲ್ಲರೂ ತೀರ್ಮಾನ ಮಾಡಾಯ್ತು. ನೀನಿನ್ನೇನು ಮಾತಾಡೋ ಹಾಗೆ ಇಲ್ಲ. ವಿಷ್ಣು, ಪ್ರದೀಪ್, ನೀವಿಬ್ರು ಸ್ವಾಮೀಜಿ ಹತ್ರ ಹೋಗಿ ಮಾತಾಡ್ಕೊಂಬನ್ನಿ. ಹಾ, ಆಗ್ಬೋದಮ್ಮ. ಶಾಂತನುಗೆ ಧರ್ಮಾಧಿಕಾರಿ ಪಟ್ಟ ಕಟ್ಟೋಣ. ವಿಶು ಶಾಂತನು ಇಬ್ರು ಸೇರಿ ಮಠದ ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ಲಿ. ಸರಿ, ಹಾಗೆ ಆಗಲಿ. ಬರ ಪ್ರದೀಪ, ಸ್ವಾಮೀಜಿನ ಮಾತಾಡ್ಸ್ಕೊಂಬರೋಣ.
ಈ ಸಮಯದಲ್ಲಿ ನನ್ನ ತಮ್ಮ ವಿಷು ಇರಬೇಕಾಗಿತ್ತು. ಅವನಿಲ್ದೆ ನಾವು ತೀರ್ಮಾನ ತಗೊಳ್ಳೋದು ಸರಿಯಲ್ಲ ಅನ್ನಿಸ್ತಾ ಇದೆ. ವಿಶ್ವಾಸನೂ ಅದೇ ಆಗಿದೆಯಲ್ಲ ಶಾಂತನು. ನೀನೇನು ಯೋಚನೆ ಮಾಡಬೇಡ, ನಾನೇ ಅವನಿಗೆ ವಿಷಯ ತಿಳಿಸ್ತೀನಿ, ಸರಿನಾ? ಸರಿಮ್ಮ, ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ ಆಗಲಿ. ರಾಧಿಕಾ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಯಾಕೆಂದ್ರೆ ಆಗ್ಲಿಂದ ಒಂದೂ ಮಾತಾಡದೆ ಸುಮ್ಮನೆ ಇದ್ದಾರೆ. ನನಗನ್ಸುತ್ತೆ ರಾಧಿಕಾ ಅವ್ರಿಗೆ ಇಷ್ಟ ಇಲ್ಲ ಅಂತ, ಅದಕ್ಕೆ ನಾನು ನಿಮ್ಗೆ ಬೇಡ ಅಂತ ಹೇಳಿದ್ದು. ಹಾಗೇನಿಲ್ಲ ಶಾಂತನು, ವಿಷು ಬಂದಿಲ್ಲ ಅಂತ ಅವಳು ಸ್ವಲ್ಪ ಬೇಜಾರಲ್ಲಿದ್ದಾಳಷ್ಟೇ. ಅವಳು ಹಾಗೆಲ್ಲ ಯೋಚನೆ ಮಾಡುವಂತ ಹುಡುಗಿ ಅಲ್ವೇ ಅಲ್ಲ, ನೀನೇನು ಯೋಚನೆ ಮಾಡಬೇಡ. ವಿವೇಕ್, ವಿಶುಗೊಂದು ಫೋನ್ ಮಾಡು. ಸರಿಮಾ.